ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಡೋಲೋ 250 ಸಸ್ಪೆನ್ಷನ್ ಅನ್ನುವಂಥ ಒಂದು ಸಿರಪ್ಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಸಿರಪ್ ಬಂದುಬಿಟ್ಟು ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ಸ್ನೇಹಿತರೆ, ಇದರ ಪ್ಯಾಕೇಜಿಂಗ್ 60 ml ನಿಮಗೆ 45 ರೂಪಾಯಿ ಇದರ ಒಂದು ಅಂದರೆ ಸಿಗುತ್ತೆ ನಿಮಗೆ ಈ ಒಂದು ಸಿರಪ್ ಡೋಲೋ 250 ಸಿರಪ್. ಸೊ ಈ ರೀತಿ ನಿಮಗೆ ಪ್ಯಾಕೇಜಿಂಗ್ ಕಾಣುತ್ತೆ. ಸೊ ಇದು ಪ್ಲಾಸ್ಟಿಕ್ ಒಂದು ಪ್ಲಾಸ್ಟಿಕ್ಕಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಬಾಟಲ್ ಆಗಿರುತ್ತೆ. ಈ ರೀತಿ ಓಪನ್ ಮಾಡಿದ ಕೂಡ ಇಲ್ಲಿ ಸೀಲ್ಡ್ ಇರುತ್ತೆ ಈ ಒಂದು ಸಿರಪ್. ಮತ್ತು ಇದೊಂದು ಮೆಜರ್ಮೆಂಟ್ ಕಪ್ ಸಹ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಸೊ ಇಲ್ಲೇ ಸಹ ನೀವು ಏನು ಮಾಡ್ಬೋದು ಅಂತ ಎಷ್ಟು ml ಹಾಕಬೇಕು ಮಕ್ಕಳಿಗೆ ಅಷ್ಟು ml ಮೆಜರ್ಮೆಂಟ್ ಇಲ್ಲೇ ಮಾಡ್ಬೋದು. ಮತ್ತು ಇದರ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ, ಒಂದು ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಈ ಒಂದು ಡೋಲೋ 250 ಸಿರಪ್ಪನ್ನು ಮ್ಯಾನುಫ್ಯಾಕ್ಚರ್ ಅಂದರೆ ಮಾರ್ಕೆಟಿಂಗ್ ಮಾಡ್ತಾ ಸ್ನೇಹಿತರೆ. ಸೊ ಇದರಲ್ಲಿರುವಂಥ ಒಂದು ಕಂಟೆಂಟ್ ಒಂದು ಮಾಲಿಕ್ಯೂಲ್ ನೇಮ್ ಬಂದುಬಿಟ್ಟು ಪ್ಯಾರಾಸಿಟಮಾಲ್ 250 mg ಇರುತ್ತೆ. ಸೊ ಪ್ಯಾರಾಸಿಟಮಾಲ್ ಪೆಡಿಯಾಟ್ರಿಕ್ ಓರಲ್ ಸಸ್ಪೆನ್ಷನ್ ಇದು ಒಂದು 250 mg ಈಚ್ 5 ml ಕಂಟೆಂಟ್. ಅಂದರೆ ನೀವು 5 ml ಕನ್ಸ್ಯೂಮ್ ಮಾಡಿದಾಗ ತೆಗೆದುಕೊಂಡಾಗ ಏನಾಗುತ್ತೆ ನಿಮಗೆ 250 mg ಡೋಸ್ ನಿಮಗೆ ಸಿಗ್ತಾ ಆಗುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಉಪಯೋಗ ಏನು ಮತ್ತು ಈ ಒಂದು ಸಿರಪ್ಪನ್ನು ಬೆನಿಫಿಟ್ಸ್ ಏನು, ಇದರ ಯೂಸಸ್ ಅಂತ ನೋಡೋದು ಸ್ನೇಹಿತರೆ, ಈ ಒಂದು ಸಿರಪ್ ಬಂದುಬಿಟ್ಟು ಇದು ಹೆಚ್ಚಾಗಿ ಪೇನ್ ರಿಲೀಫ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಒಂದು ಫೀವರ್ ಅಂದರೆ ಒಂದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಸಿರಪ್ ಬಂದುಬಿಟ್ಟು. ಅಂತಂದರೆ ಏನಾದರೂ ಒಂದು ನೋವುಗಳಿತ್ತಂದ್ರೆ ಅಥವಾ ಒಂದು ಜ್ವರ ಆಯ್ತಂದ್ರೆ ಈ ಒಂದು ಸಿರಪ್ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಮತ್ತು ತೆಲ್ನೋವು, ಹಲ್ಲು ನೋವು ಮತ್ತು ಬಾಡಿ ಪೇನ್ ಮತ್ತು ಏನಾದರೂ ಜಾಸ್ತಿ ಬಾಡಿ ಪೇನ್ಗೆ ಮೈಕೈ ನೋವು ಎಲ್ಲ ಮಕ್ಕಳಿಗೆ ಇರೋಲ್ಲ ಜಾಸ್ತಿ. ಆದರೆ ಸೊ ಪೇನಿಗೆ ಮತ್ತು ಸಹ ಈ ಒಂದು ಸಿರಪ್ಪನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಒಟ್ಟಾರೆ ಈ ಸಿರಪ್ ಬಂದುಬಿಟ್ಟು ಹೆಚ್ಚಾಗಿ ಯೂಸ್ ಮಾಡ್ಬೋದಂಥ ಸಿರಪ್ ಅಂದರೆ ಇವು ಪೇನ್ ರಿಲೀಫ್ ಅಂದರೆ ಫೀವರ್ ಆಗಿ ಯೂಸ್ ಮಾಡ್ತಾರೆ. ಫೀವರ್ಗೆ ಇದು ಹೆಚ್ಚಾಗಿ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇದರ ಒಂದು ಡೋಸೇಜ್ ಬಂದುಬಿಟ್ಟು ಸ್ನೇಹಿತರೆ, ಇದರ ಡೋಸೇಜನ್ನು ನಾನು ಹೇಳ್ತಾ ಹೋಗ್ತೀನಿ. ಏಜ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲೇ ನಿಮ್ಮ ಒಂದು ಪ್ಯಾಕೇಜಿಂಗ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನಿಮಗೆ ಏಜು, ಅದರ ಎವರೇಜ್ ವೇಟು ಮತ್ತು ಡೋಸ್. ಅಂತಂದ್ರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಏಜು ತಕ್ಕಂಗೆ ವೇಟ್ ಇರಬೇಕಾಗತ್ತೆ. ಸೊ ವೇಟ್ ತಕ್ಕಂಗೆ ನೀವು ಏನು ಮಾಡಬೇಕು ಈ ಒಂದು ಡೋಸನ್ನು ನೀವು ಕೊಡಬೇಕಾಗತ್ತೆ. 1 to 3 years ನಾವು ಏಜ್ ಇತ್ತಂದ್ರೆ ಮಕ್ಕಳಿಗೆ ಅವ್ರು 10 ರಿಂದ 14 kg ಇತ್ತಂದ್ರೆ 3 ರಿಂದ 4 ml ಅಂದರೆ 3 ರಿಂದ 4 ml ನೀವು ಕೊಡಬೇಕಾಗತ್ತೆ. 3 ರಿಂದ 5 ವರ್ಷ 14 ರಿಂದ 20 kg, 4 ರಿಂದ 6 ml. 5 ರಿಂದ 7 ವರ್ಷ 20 ರಿಂದ 25 kg ಇರಬೇಕಾಗತ್ತೆ. 6 ರಿಂದ 8 ml ಕೊಡಬೇಕಾಗತ್ತೆ. 7 ರಿಂದ 9 ಇಯರ್ಸ್ಗೆ 25 ರಿಂದ 32 kg ಇರಬೇಕಾಗತ್ತೆ. 8 ರಿಂದ 10 ml ನೀವು ಕೊಡಬೇಕಾಗತ್ತೆ ಮಕ್ಕಳಿಗೆ. 9 ರಿಂದ 12 ವರ್ಷ ಇದ್ದ ಮಕ್ಕಳಿಗೆ 32-45 kg ಇರುತ್ತೆ ಮತ್ತು ಎವರೇಜ್ ವೇಟ್ ಸಹ ಇರುತ್ತೆ. 10 ರಿಂದ 13 ml ನೀವು ಕೊಡಬೇಕಾಗತ್ತೆ. ಈ ರೀತಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಪರ್ ಡೇ ಏನು ಮಾಡ್ಬೇಕು 3 ರಿಂದ 4 ಟೈಮ್ ಕೊಡಬೇಕಾಗತ್ತೆ. ಇದರ ಒಂದು ಪ್ಯಾರಾಸಿಟಮಾಲ್ ಇದರ ಒಂದು ಡೋಸೇಜ್ ಬಂದುಬಿಟ್ಟು ಸ್ನೇಹಿತರೆ. ಮತ್ತು ಇದರ ಒಂದು ಡೋಲೋ ಸಸ್ಪೆನ್ಷನ್ ಇದರ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಒಂದು ನಾಸಿಯಾ, ವಾಮಿಟಿಂಗ್, ಇಂಡೈಜೆಷನ್, ವಾಮಿಟಿಂಗ್ ಆಗುತ್ತೆ. ಇದು ಪರವಾಗಿಲ್ಲ, ಟೆಂಪ್ರರಿ ಇರುತ್ತೆ, ಏನು ತೊಂದರೆ ಆಗಲ್ಲ. ಇನ್ ಕೇಸ್ ನಿಮಗೆ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಮತ್ತು ಇನ್ನು ಏನಾದರೂ ಒಂದು ಮಕ್ಕಳಿಗೆ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ಸ್ ಇರ್ತಂದ್ರೆ ಈ ಒಂದು ಪ್ಯಾರಾಸಿಟಮಾಲಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಏನೋ ಆಗ್ತಾ ಇರ್ತದೆ ಮಕ್ಕಳಿಗೆ, ಡಾಕ್ಟ್ರು ತೋರಿಸಿ ಈ ಒಂದು ಡೋಲೋ 250 ಸಿರಪ್ಪನ್ನು ಹಾಕೋದು ಒಳ್ಳೆಯದಂತ ಅನಿಸಿದರೆ. ಮತ್ತು ಇದನ್ನು ಜಾಸ್ತಿ ನೀವು ಪ್ರಿಕಾಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಇದನ್ನು ಜಾಸ್ತಿ ನೀವು ಯೂಸ್ ಮಾಡೋ ಹಾಗೆಲ್ಲ. ಈ ಒಂದು ಸಿರಪ್ಪನ್ನು ಯೂಸ್ ಮಾಡಿದರೆ ಏನಾಗುತ್ತೆ ಅಂತಂದ್ರೆ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರೋದ್ರಿಂದ ಲಿಮಿಟೆಡ್ ಎಷ್ಟು ಒಂದು ಡೋಸೇಜ್ ಹೇಳಿರ್ತಾರೆ, ಎಷ್ಟು ಪ್ರಮಾಣ ಹೇಳಿರ್ತಾರೆ ಅಷ್ಟಕ್ಕೆ ಈ ಒಂದು ಸಿರಪ್ಪನ್ನು ಇವನ್ನ ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.